ಹಾಯ್, ನಾನು ಪೂರ್ಣಾಮೃತ. ವೆಲ್ಕಮ್ ಟು ಮೈ ಲಾಸ್ಟ್ ನೇಪಾಳ್ ವ್ಲಾಗ್. ಇನ್ನೂ ಯಾರೆಲ್ಲ ನನ್ನ ನೇಪಾಳನ ಹಿಂದಿನ ವ್ಲಾಗ್ಸ್ನ ನೋಡಿಲ್ಲ, ದಯವಿಟ್ಟು ಹೋಗಿ ನೋಡಿ ಸಪೋರ್ಟ್ ಮಾಡಿ. ಇವತ್ತು ಡೇ 7th ಆ್ಯಂಡ್ ನನ್ನ ಲಾಸ್ಟ್ ಡೇ ಇನ್ ನೇಪಾಳ್. ನನ್ನ ಹಿಂದಿನ ವ್ಲಾಗಲ್ಲೇ ಹೇಳ್ದಂಗೆ ಪಶುಪತಿನಾಥ್ ದರ್ಶನ ಆಗಿದೆ ಆಲ್ರೆಡಿ. ಇವತ್ತು ಅರ್ಲಿ ಮಾರ್ನಿಂಗ್ ಬೇಗನೆ ಎದ್ದು ಬ್ರೇಕ್ಫಾಸ್ಟ್ ಮುಗಿಸಿ ನಮ್ಮ ಪಯಣ ಬಂದು ಡೋಲೇಶ್ವರನಾಥ್ ಟೆಂಪಲ್ಗೆ. ಈ ಟೆಂಪಲ್ ಬಂದು ಬೆಟ್ಟದ ಮೇಲಿದೆ. ಈ ಟೆಂಪಲ್ನ ಕೇದಾರ್ನಾಥಿನ ಇನ್ನೊಂದು ಭಾಗದ ಟೆಂಪಲ್ ಅಂತ ಹೇಳ್ತಾರೆ. ಆದರೆ ಪಶುಪತಿನಾಥ ಇಲ್ಲ ಡೋಲೇಶ್ವರನಾಥ ಯಾವುದು ಕೇದಾರ್ನಾಥ್ನ ಇನ್ನೊಂದು ಭಾಗದ ಟೆಂಪಲ್ ಅನ್ನೋ ಕ್ಲಾರಿಟಿ ಇಲ್ಲ. ನಿಮಗೆ ಗೊತ್ತಿರೋ ಹಾಗೆ ಒಮ್ಮೆ ಶಿವ ಹಸುವಿನ ರೂಪ ತಾಳಿದಾಗ ಪಾಂಡವರು ಆ ಹಸುನ ಹಿಡಿಯಲು ಹೋದಾಗ ಆ ಹಸುವಿನ ಅರ್ಧ ಭಾಗ ಕೇದಾರ್ನಾಥಿನಲ್ಲಿ, ಮುಖ ಭಾಗ ಬಂದು ನೇಪಾಳ್ನಲ್ಲಿ ಸ್ಥಾಪನೆ ಆಗಿರೋದು ಅಂತ ಹೇಳ್ತಾರೆ. ಅದೇ ಪಶುಪತಿನಾಥ ಇಲ್ಲ ಡೋಲೇಶ್ವರನಾಥ್ ಟೆಂಪಲ್ ಅನ್ನೋ ಕನ್ಫ್ಯೂಷನ್ನು. ಏನೇ ಇರಲಿ, ಬಟ್ ನಾವಂತೂ 2 ಟೆಂಪಲ್ ದರ್ಶನನೂ ಮಾಡಿದ್ದೀವಿ. ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ತುಂಬ ರಶ್ ಇದೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಜನ ಇದ್ದಾರೆ. ಶಿವರಾತ್ರಿ ಅಂದ್ರೇ ಹಾಗೆ ನೇಪಾಳಲ್ಲಿ ತುಂಬ ವಿಶೇಷವಾಗಿ ಆಚರಣೆ ಮಾಡ್ತಾರೆ. ಈ ರಶಲ್ಲಿ ಕ್ಯೂ ಅಲ್ಲಿ ನಿಂತ್ಕೋತೀವಿ ಅಂದರೆ ಆಗಲ್ಲ. ಸೊ ನಾವು ಸ್ಪೆಷಲ್ ಟಿಕೆಟ್ ತೊಗೊಂಡು ಸೀದಾ ಒಳಗೋದ್ವಿ. ಎಲ್ಲರಿಗೂ ಇವತ್ತು ಶಿವಲಿಂಗನ ಮುಟ್ಟಿ ಹಾಲಿನ ಅಭಿಷೇಕ ಮಾಡೋ ಅವಕಾಶ ಇತ್ತು. ನಾರ್ಮಲ್ ಡೇಸಲ್ಲಿ ಶಿವಲಿಂಗನ ಮುಟ್ಟಕ್ಕೆ ಬಿಡಲ್ವಂತೆ. ಮತ್ತು ಹಬ್ಬ ಆಗಿರೋದ್ರಿಂದ ಎಲ್ಲರನ್ನೂ ಮುಟ್ಟಾಕ್ಬಿಟ್ರು. ಇದೇ ನೋಡಿ ಶಿವಲಿಂಗ. ಡೋಲೇಶ್ವರನಾಥ್ ದರ್ಶನ ಮುಗಿಸ್ಕೊಂಡು ನಾವು ನಮ್ಮ ನೆಕ್ಸ್ಟ್ ಪ್ಲೇಸಿಗೆ ಹೊರಟ್ವಿ. ಈ ಸುತ್ತಮುತ್ತಿನ ಪ್ರದೇಶದಲ್ಲಿ ಚಿಕ್ಕ ಚಿಕ್ಕ ಜಾಗದಲ್ಲೂ ಕೂಡ ಕಾಲಿಫ್ಲವರ್, ರ್ಯಾಡಿಶ್ ಅನ್ನೋ ಬೆಳೆಗಳನ್ನ ಬೆಳ್ಕೊಂಡಿದ್ದಾರೆ. ಈ ಥರ ಪ್ರತಿಯೊಂದು ಮನೇಲೂ ಈ ಥರ ಗಿಡಗಳನ್ನ ಬೆಳೆದಿರೋದನ್ನ ನಾವು ನೋಡ್ಬೋದು. ಇದನ್ನೆಲ್ಲ ನಾವು ನೋಡಿಕೊಂಡು ನೆಕ್ಸ್ಟ್ ಬಂದಿದ್ದು ಕೈಲಾಸನಾಥನ ಸ್ಟ್ಯಾಚ್ಯೂ ನೋಡೋಕ್ಕೆ. ಈ ಸ್ಟ್ಯಾಚ್ಯೂ ಔಟ್ಸೈಡ್ ಸ್ಮಾಲ್ ಶಾಪ್ಸ್ಗಳೆಲ್ಲ ಇದೆ. ಬಟ್ ಈ ಸ್ಟ್ಯಾಚ್ಯೂ ಯಾವುದೋ ರೆಸಾರ್ಟ್ ಒಳಗಡೆ ಇದೆ. ಹೋಗೋಕ್ಕಿಂತ ಮುಂಚೆ ಎಂಟ್ರಿ ಟಿಕೆಟ್ ತೊಗೊಂಡೇ ಹೋಗಬೇಕು. ಒಳಗಡೆ ಪ್ಲೇಸ್ ಬಂದು ತುಂಬ ಪೀಸ್ ಆ್ಯಂಡ್ ಕಾಮ್ ಆಗಿದೆ. ಒಳಗಡೆ ಎಂಟ್ರ್ ಆಗ್ತಿದ್ದಂಗೆ ಅಲ್ಲೊಂದು ವಾಟರ್ ಫೌಂಟೇನ್ ಇತ್ತು. ಸೊ ನಾನು ನನ್ನ ಫ್ರೆಂಡ್ ಅಲ್ಲೇ ಸ್ವಲ್ಪ ಹೊತ್ತು ಆಟ ಆಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಈ ಸ್ಟ್ಯಾಚ್ಯೂ ಇರೋದು ಬಕ್ತಾಪುರ್ ಡಿಸ್ಟ್ರಿಕ್ನಲ್ಲಿ, ಕಾಠ್ಮಂಡುವಿಂದ 20 ಕಿಲೋಮೀಟರ್ಸ್ ದೂರದಲ್ಲಿದೆ. ಈ ಸ್ಟ್ಯಾಚ್ಯೂನು ಬೆಟ್ಟದ ಮೇಲೇ ಇದೆ. ಈ ಸ್ಟ್ಯಾಚ್ಯೂನ ವರ್ಲ್ಡ್ಸ್ ಟಾಲೆಸ್ಟ್ ಶಿವರ್ ಸ್ಟ್ಯಾಚ್ಯೂ ಅಂತ ಹೇಳ್ತಾರೆ. ನೋಡಿ, ಇದೇ ಆ ಸ್ಟ್ಯಾಚ್ಯೂ. ಇದು ಬಂದು 143 ಫೀಟ್ ಹೈಟ್ ಇದೆ. ಇದನ್ನು ಕಾಪರ್, ಜಿಂಕ್, ಸ್ಟೀಲ್ ಆ್ಯಂಡ್ ಸಿಮೆಂಟಿಂದ ಮಾಡಿರೋದು. ಈ ಸ್ಟ್ಯಾಚ್ಯೂ ಒಂದು ಸೈಡ್ ಪಾರ್ವತಿ, ಗಣೇಶ, ಸುಬ್ರಹ್ಮಣ್ಯ ಇದ್ದರೆ ಇನ್ನೊಂದು ಸೈಡ್ ನಂದಿ ಸ್ಟ್ಯಾಚ್ಯೂ ಇದೆ. ಈ ಸ್ಟ್ಯಾಚ್ಯೂ ಮುಂದೆಗಡೆ ಪುಟ್ಟ ಮಂಟಪಗಳನ್ನ ಮಾಡಿ 12 ಜ್ಯೋತಿರ್ಲಿಂಗನ ಇಟ್ಟಿದ್ದಾರೆ. ಈ ಒಂದು ಜಾಗದಲ್ಲೇ ನಮಗೆ 12 ಜ್ಯೋತಿರ್ಲಿಂಗಗಳನ್ನ ನೋಡೋ ಅವಕಾಶ ಸಿಕ್ತು. ಈ ಶಿವರಾತ್ರಿ ಇಷ್ಟೊಂದು ಸ್ಪೆಷಲ್ ಆಗಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನೀವು ಯಾರಾದರೂ ಇಲ್ಲಿಗೆ ಬಂದರೆ ಈ ಜಾಗನ ಮಿಸ್ ಮಾಡ್ದೇನೆ ವಿಸಿಟ್ ಮಾಡಿ. ಈ ಜ್ಯೋತಿರ್ಲಿಂಗಗಳನ್ನ ನೋಡಿಕೊಂಡು ನಾವು ಮುಂದೆ ಹೋದರೆ ನಮಗೆ ಸಿಗೋದು ಪಶುಪತಿನಾಥಿನ ಗುಡಿ. ಇಲ್ಲಿ ಇವತ್ತು ಸ್ಟೂಡೆಂಟ್ಸ್ಗಳೇ ವಾಲಂಟಿಯರಾಗಿ ಕೆಲಸ ಮಾಡ್ತಾ ಇದ್ದಾರೆ. ನೇಪಾಳನಲ್ಲಿ ವಿಶೇಷ ಏನಂದರೆ ರುದ್ರಾಕ್ಷಿನೇ ಪ್ರಸಾದ ಆಗಿ ಎಲ್ಲ ಟೆಂಪಲಲ್ಲೂ ಕೊಡ್ತಾರೆ. ಆದರೆ ಇಲ್ಲಿ ಮಾತ್ರ ಸ್ಟೂಡೆಂಟ್ಸ್ಗಳು ಬೂಂದಿ ಪ್ರಸಾದನ ಕೊಟ್ಟರು. ಅದನ್ನು ತಿಂದ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು ಬಕ್ತಾಪುರ್ ದರ್ಬಾರ್ ಸ್ಕ್ವೇರ್ಗೆ. ಆ್ಯಕ್ಚುಲಿ ನಾವು ಇವಾಗ ಹೋಗಿದ್ದ ಪ್ಲೇಸಸ್ ಎಲ್ಲ ನಿಯರ್ ಬೈ ಇದೆ, ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. ನಾವಿವಾಗ ಇರೋದು ಬಕ್ತಾಪುರ್ ದರ್ಬಾರ್ ಸ್ಕ್ವೇರ್. ಇದನ್ನ ಕಲ್ಚರಲ್ ಸಿಟಿ ಅಂತಲೂ ಹೇಳ್ತಾರೆ. ಈ ಸ್ಕ್ವೇರ್ನಲ್ಲಿ ನಾವು ನೋಡೋದೇನೆಂದರೆ ಇಲ್ಲಿನ ಆರ್ಕಿಟೆಕ್ಚರ್ಗಳು, ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್ ನೋಡ್ಬೋದು. ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಇದನ್ನು ರೆಕಗ್ನೈಸ್ ಮಾಡಿದ್ದಾರೆ ಇನ್ 1979 AD. ಈ ಬಕ್ತಾಪುರ್ನ ಲಿವಿಂಗ್ ಹೆರಿಟೇಜ್ ಆರ್ ಲಿವಿಂಗ್ ಮ್ಯೂಸಿಯಂ ಅಂತಲೂ ಹೇಳ್ತಾರೆ. 8th ಸೆಂಚುರಿಲಿ ಇಲ್ಲಿ ಕಿಂಗ್ಸ್ ಇದ್ದರು. ಇದನ್ನು ಒಂಥರ ಅರಮನೆ ಬೀದಿ ಅಂತಲೂ ಹೇಳ್ಬೋದು. ತುಂಬ ಜನ ಅವ್ರ ಜೀವನನೂ ಕಟ್ಕೊಂಡಿರೋ ಜಾಗ ಇದು. ಈ ಸಿಟಿ ಬಂದು ಏಷ್ಯಾದ 10th ಕ್ಲೀನೆಸ್ಟ್ ಸಿಟಿ ಅಂತ ಕನ್ಸಿಡರ್ ಮಾಡಿದ್ದಾರೆ. ಇಲ್ಲಿನ ಕಂಬಗಳ ಮೇಲೆ ಆಗಲಿ, ಗೋಡೆಗಳ ಮೇಲೆ ಆಗಲಿ, ಕಿಟಕಿ ಮೇಲೆ ಆಗಲಿ ತುಂಬ ಚೆನ್ನಾಗಿ ಡಿಫ್ರೆಂಟಾಗಿ ಆರ್ಕಿಟೆಕ್ಚರ್ನ ಮಾಡಿದ್ದಾರೆ. ನಾವೀಗ ನೋಡ್ತಾ ಇರೋ ವಿಂಡೋ ಬಂದು ಟ್ಯಾರಿಕೋಟಾ ವಿಂಡೋ ಅಂತ. ಅಂದರೆ ಆ ಆರ್ಕಿಟೆಕ್ಚರ್ನ ಟ್ಯಾರಿಕೋಟಾ ಅಂತ ಕರೀತಾರೆ. ಇದೇ ಥರ ಪಿಕಾಕ್ ವಿಂಡೋ ಮತ್ತು ಚಾರಿಯೇಟ್ ವಿಂಡೋ ಕೂಡ ಆರ್ಕಿಟೆಕ್ಚರ್ ಮಾಡಿದ್ದಾರೆ. ಈ ಪ್ಲೇಸ್ ಹಿಸ್ಟ್ರಿ ಸ್ಟೂಡೆಂಟ್ಸ್ಗೆ ತುಂಬ ಇಷ್ಟ ಆಗುತ್ತೆ. ಈ ಸಿಟಿ ಸ್ಪ್ರೆಡ್ ಆಗಿರೋದು ಬಂದು 6.88 ಸ್ಕ್ವೇರ್ ಕಿಲೋಮೀಟರ್.
ಆ್ಯಂಡ್ ಇದು 1401 ಮೀಟರ್ಸ್ ಅಬೌವ್ ದ ಸೀ ಲೆವೆಲ್ ಇದೆ. ನೇಪಾಳ್ನಲ್ಲಿ ಇರೋದು 3 ದರ್ಬಾರ್ ಸ್ಕ್ವೇರ್, ಆದರೆ ನಾವು ಇವತ್ತು ನೋಡಿದ್ದು ಒಂದನ್ನು ಮಾತ್ರ, ಯಾಕಂದರೆ ಇನ್ನೆರಡು ಬೇರೆ ಬೇರೆ ಪ್ಲೇಸ್ಗಳಲ್ಲಿದೆ. ಅದಕ್ಕೆ ನಾವು ಇದನ್ನು ಒಂದನ್ನೇ ನೋಡ್ಕೊಂಡು ಈಗ ಹೊರಡ್ತೀವಿ. ನೇಪಾಳವರು ಪೂಜೆ ಮಾಡುವ ಕುಮಾರಿ ದೇವಿ ಪಟನ್ ದರ್ಬಾರ್ ಸ್ಕ್ವೇರಲ್ಲಿ ಇರ್ತಾರೆ. ಬಟ್ ನಾವಿರೋದು ಭಕ್ತಾಪುರ್ ದರ್ಬಾರ್ ಸ್ಕ್ವೇರ್. ಪಟನ್ ದರ್ಬಾರ್ ಸ್ಕ್ವೇರ್ ಇಲ್ಲಿಂದ ತುಂಬ ದೂರ ಇರೋದ್ರಿಂದ ನಾವು ಅದನ್ನು ನೋಡೋಕ್ಕಾಗಲ್ಲ. ನೀವು ಯಾರಾದರೂ ಬಂದೆ ಮಿಸ್ ಮಾಡ್ದಂಗೆ ನೋಡಿ. ನೆಕ್ಸ್ಟ್ ನಾವು ಬಂದಿದ್ದು ಜಲ್ನಾರಾಯಣನ ನೋಡೋಕ್ಕೆ. ಸೊ ಜಲ್ನಾರಾಯಣ ಬಗ್ಗೆ ನಾನು ನನ್ನ ಹಿಂದಿನ ವ್ಲಾಗ್ಸ್ಗಳಲ್ಲಿ ಹೇಳಿದ್ದೀನಿ. ಇದು ಸ್ವಯಂ ಉದ್ಭವ ಆಗಿರೋ ಮೂರ್ತಿ ಅಂತೆ. ಇಲ್ಲಿ ಫೋಟೋಗ್ರಫಿ ಎಲ್ಲ ಅಲೌಡ್ ಇಲ್ಲ, ಸೊ ಎಷ್ಟಾಗುತ್ತೋ ಅಷ್ಟು ಲೈಟಾಗಿ ಈ ವಿಡಿಯೋ ಮಾಡಿದ್ದೀನಿ. ಇದೇ ನೋಡಿ ನೀರಿನಲ್ಲಿ ಮಲಗಿರೋ ಜಲ್ನಾರಾಯಣ. ಇದೇ ಥರ ಮ್ಯಾನ್ ಮೇಡ್ ಸ್ಟ್ಯಾಚ್ಯೂನ ನಾನು ಗುಪ್ತೇಶ್ವರ್ ಮಹಾದೇವ್ ಕೇವಲ್ಲಿ ತೋರಿಸಿದ್ದೆ. ಸೇಮ್ ಟು ಸೇಮ್ ಇದೆ ಎರಡು. ಸೊ ಇದನ್ನೆಲ್ಲ ನೋಡಿಕೊಂಡು ನಾವು ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಂಗಳೂರಿಗೆ ರಿಟರ್ನ್ ಆಗ್ತಾಯಿದ್ದೀವಿ. ನಮ್ಮ ಫ್ಲೈಟ್ ಇದು 12:30ಗೆ, ನೇಪಾಲ್ ಏರ್ಲೈನ್ಸ್ ಡೈರೆಕ್ಟ್ ಫ್ಲೈಟ್. ಸೊ ನಾವಿವಾಗ ಏರ್ಪೋರ್ಟಿಗೆ ಓಡ್ತಾ ಇದ್ದೀವಿ. ಅದು ಡಬ್ಬಾ ಏರ್ಲೈನ್ಸ್ ಇರ್ಬೇಕು, ನೇಪಾಳ ಏರ್ಲೈನ್ಸ್. ಇವಾಗಲೂ ಅಷ್ಟೇ ಫ್ಲೈಟ್ ಡಿಲೇ ಮಾಡಿ ಲೇಟ್ ಆಯಿತು. ಈಗ ಹೋಗುವಾಗಲೂ ಅಷ್ಟೇ ಫ್ಲೈಟ್ ಕ್ಯಾನ್ಸಲ್ ಅಂತ ಅನೌನ್ಸ್ ಮಾಡಿದ್ರು. ನಮಗೆ ಸ್ವಲ್ಪ ಟೆನ್ಷನ್ ಆಯಿತು. ಆಮೇಲೆ ಫ್ಲೈಟ್ಗೋಸ್ಕರ ಬೇರೆ ವ್ಯವಸ್ಥೆ ಮಾಡಿದರು. ಸೊ ನಾವು ಡೈರೆಕ್ಟಾಗಿ ಬೆಂಗಳೂರಿಗೆ ಹೋಗ್ಬೇಕಾಗಿದ್ದವರು ಮುಂಬೈನ ನೋಡ್ಕೊಂಡು ಬೆಂಗಳೂರಿಗೆ ಹೋಗಂಗೆ ಆಯಿತು. ಏರ್ಲೈನ್ಸ್ ಅವರೇ ಮುಂಬೈಗೆ ಹೋಗಿ ಮುಂಬೈಯಿಂದ ಬೆಂಗಳೂರಿಗೆ ಹೋಗೋ ಥರ ಫ್ಲೈಟ್ ಅರೇಂಜ್ ಮಾಡಿಕೊಟ್ರು. ಸೊ ನಾವಿವಾಗ ಮುಂಬೈಗೆ ಹೋಗ್ತಾ ಇದ್ದೀವಿ. ಈ ಫ್ಲೈಟಲ್ಲಿ ಮೂವಿ ಎಲ್ಲ ನೋಡ್ಕೊಂಡು ಸ್ವಲ್ಪ ಊಟ ಗೀಟ ಕೊಟ್ಟರು, ತಿಂದ್ಕೊಂಡು ಆರಾಮಾಗಿ ಹೋದ್ವಿ. ಲೇಟ್ ಆಯಿತು ಅನ್ನೋದು ಬಿಟ್ಟರೆ ಜರ್ನಿ ಕಂಫರ್ಟಬಲ್ ಆಗಿತ್ತು. ನೈಟ್ ವ್ಯೂ ನೀವೇನು ನೋಡ್ತಾ ಇದ್ದೀರಾ ಈಗ, ಇದು ಕ್ವೀನ್ಸ್ ನೆಕ್ಲೆಸ್ ಥರ ಇದೆ. ಸೊ ಇದನ್ನು ಕ್ವೀನ್ಸ್ ನೆಕ್ಲೆಸ್ ಅಂತ ಕರೀತಾರೆ. ಫ್ಲೈಟಿಂದ ನೋಡೋಕ್ಕೆ ಈ ಜಾಗ ಸೇಮ್ ಕ್ವೀನ್ಸ್ ನೆಕ್ಲೆಸ್ ಥರನೇ ಕಾಣಿಸುತ್ತೆ. ಈ ನೆಕ್ಲೆಸ್ನ ನೋಡಿಕೊಂಡು ನನ್ನ 13 ಇಯರ್ಸ್ ಬರ್ಡೇನ ನಾನು ಫ್ಲೈಟ್ನಲ್ಲೇ ಸೆಲೆಬ್ರೇಟ್ ಮಾಡಿಕೊಂಡು ಸೀದಾ ಬಂದು ನಮ್ಮ ಬೆಂಗಳೂರಿಗೆ ಲ್ಯಾಂಡ್ ಆದ್ವಿ. ಇದಾಗಿತ್ತು ನನ್ನ ನೇಪಾಳ್ ವ್ಲಾಗ್. ಎಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಥ್ಯಾಂಕ್ ಯು, ಬಾಯ್.